ಇದೆ ಇಲ್ಲ ಅಂತಲ್ಲ ಆಯ್ತಾ. ಆದ್ರೆ ಜನರು ಕೂಡ ಸಿಟಿಯಲ್ಲಿ ಇವತ್ತು ಏನಾದ್ರೂ ಸಂಭ್ರಮಾಚರಣೆ ಮಾಡ್ಬೇಕು ಅಂದ್ರೆ, ಏನಾದ್ರೂ ಹಬ್ಬ ಮಾಡ್ಬೇಕಂದ್ರೆ ಏನೇನು ಅವಕಾಶ ಇದೆ ನನಗೂ ಸ್ವಲ್ಪ ಹೇಳಿ. ಇವತ್ತು ಏನಾಗ್ಬಿಟ್ಟಿದೆ, ರಜಾ ದಿನ ಅಂತಂದ್ರೆ ಇಲ್ಲ ಯಾವ್ದಾರ ಮಾಲ್ಗೆ ಹೋಗ್ಬೇಕು, ಯಾರೋ ಕೆಲವರು ಅಲ್ಲೋ ಇಲ್ಲ ಪಾರ್ಕ್ಗೆ ಹೋಗ್ತಾರೆ. ಇನ್ನೇನಿದೆ ಜನಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಲ್ಲಿ. ಆಮೇಲೆ ಮಾಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಎಲ್ಲರಿಗೂ ಮಾಲಲ್ಲಿ ಖರೀದಿ ಮಾಡೋ ಶಕ್ತಿ ಇದೆಯಾ? ಎಷ್ಟು ಜನ ಹೋಗಿ ಆ ಗ್ಲಾಸ್ ಹಿಂದ್ಗಡೆ ಅಂದ್ರೆ ವಿಂಡೋ ಶಾಪಿಂಗ್ ಮಾಡಿಬಿಟ್ಟು ಅವ್ರಿಗೆ ಖರೀದಿ ಮಾಡಕ್ಕಾಗಲ್ಲ. ಅವ್ರ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಏನೋ ಸಿನಿಮಾಗೆ ಹೋಗ್ಬೋದು, ಒಂದು ಮಾಲಲ್ಲಿ ಹೋಗಿ ಓಡಾಡ್ಕೊಂಡು ಬರ್ಬೋದು, ಪಾರ್ಕ್ ಹೋಗ್ಬೋದು, ಬಿಟ್ರೆ ಬೆಂಗಳೂರಲ್ಲಿ ಜನ ಸೆಲೆಬ್ರೇಟ್ ಮಾಡೋದಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ? ನಾವು ಏನಾದ್ರೂ ಅವಕಾಶಗಳು ಮಾಡಿಕೊಡ್ಬೇಕಲ್ವಾ? ಜನ ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಏನಾದ್ರೂ, ಈಗ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಅಂತಂದ್ರೆ ಏನು, ಈಗ ಬೇರೆ ಇದು ರಿಲಿಜಿಯಸ್ ಫೆಸ್ಟಿವಲ್ ಅಂತ ಇಟ್ಕೊಳ್ಳೋಣ. ಏನು ರಿಲಿಜಿಯಸ್ ಫೆಸ್ಟಿವಲ್ ಬೆಂಗಳೂರಲ್ಲಿ? ಒಂದು ಪೂಜೆ ಮಾಡ್ಬಿಟ್ಟು ಒಂದು ವಿಶೇಷ ಅಡಿಗೆ ಇಷ್ಟೇ ಆಗ್ಬಿಟ್ರೆ ಹಬ್ಬ ಆಗುತ್ತಾ? ನಾವೆಲ್ಲ ಮೂಲ ಹಳ್ಳಿಯಿಂದ ಬಂದವರು. ನಮ್ಗೆ ಹಳ್ಳಿಯಲ್ಲಿ ಏನೇ ಒಂದು ಹಬ್ಬ ಅಂದ್ರೆ ನಿಜವಾಗಿ ಎಲ್ಲ ಸೇರಿನ ನಾವು ಜಾತ್ರೆ ಗೀತ್ರೆ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬಂದ್ಮೇಲೆ ಈಗ ಎಲ್ಲಿ ಆಚರಣೆ ಮಾಡೋದು? ಫ್ಯಾಮಿಲಿಗೂ ಏನಾದ್ರೂ ಈ ತರ ಬೇಕಲ್ವಾ ಆಕ್ಟಿವಿಟೀಸ್? ರಿಸ್ಕ್ ಇದೆ, ನೀವು ಹೇಳಿದಂಗೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ನಾವು ಸಿಟಿ ವಾಸ ಮಾಡೋ ಜನಗಳಿಗೆ ಒಳ್ಳೆ ಜೀವನ ಗುಣಮಟ್ಟ ಸಿಗಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮುಖ್ಯ, ಆದ್ರೆ ಜೀವನ ಸೆಲೆಬ್ರೇಟ್ ಮಾಡೋದು ಕೂಡ ಮುಖ್ಯ. ಅದು ಮಕ್ಕಳು ತಂದೆ ತಾಯಿಗಳ ಜೊತೆಗೆ ಎಲ್ಲೋ ಒಂದಿನ ಬಂದು ವಿಧಾನಸೌಧ ಸುತ್ತ ಓಡಾಡಿಕೊಂಡು ಏನೋ ಒಂದು 4 ಕ್ಷಣ ಅವ್ರು ಸಂತೋಷ ಪಟ್ರೆ ಆ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಂತಹ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಎಚ್ಚರಿಕೆಯಿಂದ ಮಾಡ್ತೇವೆ. ನೀವು ಹೇಳಿದ್ರೆ ನಾವು ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡ್ತೇವೆ. ಸರ್, ಈಗ ಈ